ಸರ್ ಕೆಲವೊಬ್ರು ಲೈಫ್ ಸ್ಟೈಲ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಬೇಗ ಹೇಳ್ತಾರೆ, ವಾಕ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಅದ್ರ ಜೊತೆಗೆ ಹೊರಗಡೆ ಫುಡ್ ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ, ಅಂತವ್ರಿಗೂ ಡಯಾಬಿಟಿಸ್ ಬರುತ್ತಲ್ಲ, ಯಾಕೆ? ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಹೌದು. ಕೆಲವೊಂದ್ಸರಿ ಏನಾಗ್ತದೆ, ನಾನು ಆಲ್ರೆಡಿ ಫಸ್ಟ್ ಪಾಯಿಂಟ್ ಅಂತ ಹೇಳಿದೆ, ಸಮಾಜ ಬದಲಾದಾಗ ಆ ಸಮಾಜದ ಕೆಲವೊಂದು ಇಂಪ್ಯಾಕ್ಟ್ಗಳು ನಮ್ಗೆ ಗೊತ್ತಾಗದೆ ನಮ್ಮ ಹತ್ರ ಬಂದಿರ್ತವೆ. ಉದಾಹರಣೆಗೆ, ಈಗ ಆ ವ್ಯಕ್ತಿ ಏನು ಮಾಡಲ್ಲ, ಆ ವ್ಯಕ್ತಿ ಏನ್ ಕೊಡ್ತಾನೆ, ದಿನ ಬೆಳಿಗ್ಗೆ ಎದ್ಬಿಟ್ಟು ನಾನು ಹಾಲು ಕುಡಿತೀನಿ, ಅದು ಮಾಡಿದ್ವಿ, ಒಂದು ಅರ್ಧ ಲೀಟರ್ ಹಾಲು ಕುಡಿತೀನಿ, ಸ್ಟ್ರಾಂಗ್ ಇದೀನಿ ಅಂತ ಹೇಳ್ತೇನೆ. ಬಡ ಕುಡಿಯತಕ್ಕಂಥ ಹಾಲು A1 ಮಿಲ್ಕ್ ಆಗಿದ್ರೆ, ಈಗ ಈಗ ಬೆಂಗಳೂರು ಮತ್ತೆ ಸುತ್ತಮುತ್ತದ ಪ್ರಾಂತ್ಯಗಳಲ್ಲಿ ಅತಿಯಾಗಿ ನಾವು ಈ H&F ಕೌ ಬ್ರೀಡ್ ನೋಡ್ತೀವಿ, ಹೌದು. ಬ್ಲಾಕ್ ಅಂಡ್ ವೈಟ್ ಸ್ಟ್ರಿಪ್ ಇರ್ತಕ್ಕಂಥದ್ದು H&F ಕೌ ನೋಡ್ತೀವಿ. ಇದೆಲ್ಲ A1 ಮಿಲ್ಕ್. A1 ಮಿಲ್ಕ್ ಇಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಈಗ ಆ ವ್ಯಕ್ತಿ ಏನಾಗ್ತದೆ ಅಂದ್ರೆ, ನಾನು ಕುಡಿತಾ ಇದೀನಿ ಅಂತ ಹೇಳ್ಬಿಟ್ಟು ಅನ್ಕೊಡಿದ್ ಹಾಲು ಕುಡಿತಿದ್ದೀನಿ, ಶಕ್ತಿ ಬರುತ್ತೆ. ನೀವು ಕುಡಿತಕ್ಕಂಥ ಹಾಲೇ ನಿಮ್ಗೆ ಮೋಸ ಮಾಡಿದ್ರೆ, ರೈಟ್? ಇದೆಲ್ಲವೂ ಕಾರಣ ಇರ್ತವೆ. ಇದು ಅವ್ರ ತಪ್ಪಲ್ಲ, ಅವ್ನ್ ಕಾನ್ಶಿಯಸ್ ಆಗಿ ಎಲ್ಲವೂ ಸರಿ ಮಾಡ್ತಿರ್ತಾನೆ. ಬಟ್ ಸಮಾಜ ಎಲ್ಲೊಂದ್ ಕಡೆ ತಪ್ಪು ದಾರಿ ಹಿಡಿದಾಗ ಅದಕ್ಕೆ ನಾವು ಕೂಡ ಬಲಿಯಾಗ್ತೀವಿ, ನೋವಿಂಗ್ಲಿ ಅನ್ನೋವಿಂಗ್ಲಿ. ಇದು ಒಂದು. ಇನ್ನು ಸುಮಾರು ಕಡೆ ನಾನು ಕೇಳಿದ್ನಂದ್ರೆ, ಹಾಲಲ್ಲಿ ಜನಗಳು ಈಗ ಫ್ಯಾಟ್ ಅಂಶ ಜಾಸ್ತಿ ಬರ್ಬೇಕಂತ ಕೆಲವರು ಕಾಸ್ಟಿಕ್ ಸೋಡಾ ಹಾಕ್ತಾರೆ, ಕೆಲವರು ಬೇರೆ ಬೇರೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಶುಗರ್ ಹಾಕ್ತಾರೆ, ಕಾಸ್ಟಿಕ್ ಸೋಡಾ ಏನನ್ನ ಹಾಕ್ಬಿಟ್ಟು ಅದನ್ನ ಆ ಫ್ಯಾಟ್ ಅಂಶ ಜಾಸ್ತಿ ಬರ್ಬೇಕು, ಈಗ ರೇಟ್ ಜಾಸ್ತಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಮಿಶ್ರಣಗಳು ಕೂಡ ಆಗ್ತಿರ್ತವೆ ಹಾಲಿನಲ್ಲಿ. ಸೊ ಇದೆಲ್ಲವೂ ಕೂಡ, ಈಗ ಫ್ರೂಟ್ಸ್ ಬೆಳೆಸ್ತಿರ್ತಾರೆ. ಫ್ರೂಟ್ ಬೆಳಿಬೇಕಾದ್ರೂ ಅಷ್ಟೇ. ಈಗ ದಾಳಿಂಬೆನು ಉದಾಹರಣೆ ತಗೋಣ. ದಾಳಿಂಬೆ ತಗೊಂಡ್ಬೇಕಾದ್ರೆ ಪ್ರತಿಯೊಂದು ದಾಳಿಂಬೆಗೂ ಕೂಡ ಇಂಜೆಕ್ಷನ್ ಕೊಡ್ತಾರೆ, ಅದ್ರ ಸೈಜ್ ಜಾಸ್ತಿ ಆಗ್ಲಿ, ಕಲರ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಏನ್ ಕೊಡ್ತಾರೆ, ನ್ಯಾಚುರಲ್ ಆಗಿ ದಾಳಿಂಬೆ ತಿಂತಿದ್ದೀನಿ 3 ಹೊತ್ತು ಅಂತ ಹೇಳ್ಬಿಟ್ಟು. ಈ ತರ ಎಲ್ಲವೂ ಸಮಾಜದಲ್ಲಿ ಎಲ್ಲವೂ ಕಲುಷಿತ ಆದಾಗ ಅದಕ್ಕೆ ನಾನು ಬಲಿ ಆಗ್ತೀನಿ, ಅಕ್ಕಪಕ್ಕದವರು, ನನ್ನ ಮಕ್ಕಳು ಎಲ್ಲರೂ ಬಲಿ ಆಗ್ತಾರೆ. ಹೀಗಾಗಿ ನಾನು ಏನು ಮಾಡಲ್ಲ, ಸರಿ ಇದೀನಿ. ಸಮಾಜದಲ್ಲಿ ಬಂದಾಗ ಸಮಾಜದ ಒಳ್ಳೆತನ, ಸಮಾಜದ ಕೆಟ್ಟತನ ಎರಡರದ್ದು ಇಂಪ್ಯಾಕ್ಟ್ ನನ್ನ ಬಾಡಿ ಮೇಲೆ ಬರ್ತಾ ಹೋಗ್ತವೆ. ಸರ್ ನೀವ್ ಹೇಳೋದ್ ನೋಡಿದ್ರೆ, ನಮ್ಮ ವೀಕ್ಷಕರು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಏನ್ ತಿನ್ನೋದು, ಹಣ್ಣು ತಿಂದ್ರು ರಾಸಾಯನಿಕ ಬೆರೆಸಿರ್ತಾರೆ, ಇವಾಗ ತರಕಾರಿಗಳನ್ನ ತಿಂದ್ರು ಇದು ಅಂತ ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಕೂಡ ಕೆಮಿಕಲ್ ಇರುತ್ತೆ ಅಂತ, ಅದ್ರ ಜೊತೆ ಹಾಲು ಕುಡಿದ್ರು ಅದ್ರಲ್ಲೂ ಕೂಡ ಏನೋ ಮಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ ಏನ್ ತಿನ್ನೋದು ಜನಗಳು? ಆರೋಗ್ಯ ಸರಿ ಮಾಡ್ಕೊಳ್ಳೋದು ಹೇಗೆ?